ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ, ಬಟ್ ನೆನ್ನೆಗೆ ಚಿಕನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನೇ ಹೆಚ್ಕೊಟ್ಟೆ. ಆಮೇಲೆ ರುಬ್ಬೇಕು ಅಂತ ಅಂದ್ಬಿಟ್ಟು ನಾನೇ ರುಬ್ಕೊಟ್ಟೆ. 2 kg ಮೆಣಸಿನ್ಕಾಯಿ ಹಾಗೆ 2 ಬಾಳೆಕಾಯಿ ತಂದಿದ್ದೀನಿ. ಟೈಮ್ ಆಗ್ಬಿಡುತ್ತೆ. ಸಾಯಂಕಾಲನೇ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡು ತಿನ್ಬಿಡ್ಬೇಕು. ಇದೆಲ್ಲ ನಮ್ಮ ಚಿಕ್ಕ ಮಗಳು ಡಿಪಾರ್ಟ್ಮೆಂಟು. ನನ್ನ ದೊಡ್ಡ ಮಗಳು ಶಾಪಿಂಗ್ ಹೋಗೋಣ ಅನ್ಕೊಂಡೆ. ಶಾಪಿಂಗ್ ಹೋದ್ರೇನೆ ಭಯ ಆಗುತ್ತೆ, ಕಾಸೆಲ್ಲ ಖರ್ಚಾಗ್ಬಿಡುತ್ತೆ. ಅದರಲ್ಲೂ ನಮ್ಮ ಮಕ್ಳ ಜೊತೆ ಅಂತೂ ಹೋಗ್ಲೇಬಾರ್ದು. ಅಮ್ಮ ನೀ ಎಲ್ಲ ಕೆಲಸ ಮಾಡ್ಬಿಟ್ಟು ಮನೆಗೆ ಬರೋದು, ಮನೆಗೆ ಬಂದು ಕೆಲಸ ಮಾಡ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗೋದು. 9:30 ಅದೆಲ್ಲ ಸುಳ್ಳು ನಂಬಿಡಿ. ಬಿಟ್ರೆ ಮಕ್ಳನ್ನ ಈ ತರ ಮಾಡಿಕೋರೆ. ಏನಿಲ್ಲ, ಇದ್ರಲ್ಲಿ ಒಂದ್ರಲ್ಲಿ ಸೋಡಾ ಐತೆ ಅಷ್ಟೇನೆ ಅಂತ ಅನ್ನೋರು ಕಮೆಂಟ್ ಅಲ್ಲಿ ಕೇಳಿದ್ರು. ಏನಪ್ಪಾ ಅಂತಂದ್ರೆ ವರಮಹಾಲಕ್ಷ್ಮಿಗೆ ನೀವು ಏನ್ ಶಾಪಿಂಗ್ ಮಾಡಿದೀರಾ ಸ್ವಲ್ಪ ದಿವಸ ಆಯ್ತು, ಹಾಕೇ ಇಲ್ಲ. ಹಾಗೆ ಇನ್ನ ಓಪನ್ ಮಾಡಿಲ್ಲ, ಹುಂಡಿ ಓಪನ್ ಮಾಡ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದು ಮಂಗಳವಾರ 16ನೇ ತಾರೀಕು. ಈಗ ಸಾಯಂಕಾಲ 5:15 ಆಗ್ತಾ ಇದೆ. ಇಷ್ಟೊತ್ತಿಗಾಗ್ಲೇ ನಾನು ಮನೆಯಲ್ಲಿ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಹೇಳಿದ್ನಲ್ಲ, ಕೆಲಸ ಫುಲ್ ಡೌನ್ ಆಗ್ಬಿಟ್ಟಿದೆ. ಹಾಗಾಗಿ 5 ಗಂಟೆಗೆನೆ ಕಳಿಸ್ಬಿಟ್ರು. ಹಾಗೆ ಅವರು ಊರು ಕೂಡ ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಮನೆ ಹತ್ರ ಸ್ವಲ್ಪ ಗಾಡಿಗಳ ಸೌಂಡು, ಮೇನ್ ರೋಡಲ್ಲಿ ಇರೋದ್ರಿಂದ. ಹಾಗೆ ಅವ್ರು ಊರಿಗೆ ಹೋಗ್ತಾ ಇರೋದ್ರಿಂದ ನಮಗೆ ಇವತ್ತು 5 ಗಂಟೆಗೆ ಮನೆ ಕಳಿಸ್ಬಿಟ್ರು ಅಂತಂದ್ರೆ ಕೆಲ್ಸನೂ ಇಲ್ಲ, ಅದಕ್ಕೋಸ್ಕರ. ಹಾಗೆ ನಾಳೆ ಕೂಡ ರಜಾ ಇದೆ. ಗೊತ್ತಿರ್ಲಿಲ್ಲ ರಜಾ ಕೊಡ್ತಾರೆ ಅಂತ ಅಂದ್ಬಿಟ್ಟು, ಬಟ್ ಕೆಲ್ಸನೇ ಇಲ್ವಲ್ಲ, ಹಾಗಾಗಿ ರಜಾ ಕೂಡ ಕೊಟ್ಟಿದ್ದಾರೆ. ಹಾಗೆ ಟೈಮ್ ಬಂದು ಇವಾಗ 5:15 ಆಗ್ತಾ ಇದೆ. ಹಾಗೆ ಆಚೆ ಕಡೆ ವೆದರ್ ನೋಡಿದ್ರೆ ಕೋಲ್ಡ್ ಕೂಲಾಗಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಇವತ್ತೊಂದು ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಹಾಗೆ ನನ್ನ ಅವಸ್ಥೆ ಯಾವ ತರ ಆಗಿದೆ ಗೊತ್ತಾ? ಈ ಮಳೆಗಾಲ ಬಂದ್ರೆ ನನಗಂತೂ ಬಟ್ಟೆ ಒಣಗ್ಸೋದೇ ಒಂದು ತಲೆನೋವು ಫ್ರೆಂಡ್ಸ್. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಮನೆ ಒಳಗಡೆನೆ ಒಂದು ದಾರ ಕಟ್ಬಿಟ್ಟು ಒಣಗಾಕ್ಬಿಟ್ಟು ಹೋಗ್ಬಿಡ್ತೀವಿ. ಸಾಯಂಕಾಲ ಏನಾದ್ರು ಫ್ಯಾನು ಅದು ಇದು ಎಲ್ಲ ಹಾಕ್ತಾ ಇರ್ತೀವಲ್ಲ, ಹಾಗಾಗಿ ಒಣ್ಕೊಳ್ಳುತ್ತೆ ಅದು. ಹಾಗೆ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಾನು ಹೇಳ್ದೆ ಅಲ್ಲ, ಕೂಲ್ ವೆದರ್ ಇದೆ ಅಂತ ಅಂದ್ಬಿಟ್ಟು ಈ ಚಳಿಗೆಲ್ಲ ಬಿಸಿ ಬಿಸಿಯಾಗಿ ಬಜ್ಜಿ ತಿನ್ಬೇಕು ಅನ್ಸುತ್ತಲ್ವಾ. ಸೊ ನೆನ್ನೆ ಅರುಣ ಫೋನ್ ಮಾಡಿದ್ರು, ಅವ್ರ ಮನೆಯಲ್ಲಿ ಬಜ್ಜಿ ಮಾಡಿದ್ರಂತೆ ನೆನ್ನೆ. ಅದು ನೆನ್ನೆ ಅಂತೂ ಫುಲ್ ಮಳೆ ಬರ್ತಾ ಇತ್ತಾ, ಗ್ಯಾರಂಟಿ ಬಜ್ಜಿ ತಿನ್ಬೇಕು ಅಂತ ಅನ್ಸುತ್ತೆ. ಬಟ್ ನೆನ್ನೆ ನನಗೆ ಒಂದು ಸ್ವಲ್ಪ ಕೆಲಸಗಳಿತ್ತು. ಸೊ ಹಾಗಾಗಿ ಬಜ್ಜಿ ಮಾಡೋದಕ್ಕೆ ಹೋಗ್ಲಿಲ್ಲ. ಇವತ್ತು ಬಜ್ಜಿ ಮಾಡೋಣ, ಹೇಗೋ ಕೆಲಸದಿಂದ ಬೇಗ ಬಂದಿದ್ದೀನಿ, ಬಜ್ಜಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ಬಜ್ಜಿ ಮಾಡೋದಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ನಾನು ಯಾವ ಥರ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತೀರಾ ಅವಾಗವಾಗ ಒಬ್ಬೊಬ್ಬರು ವಿಡಿಯೋದಲ್ಲಿ. ಸೊ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಾ ನೀವೇನು ಕೆಲಸ ಮಾಡೋದು ಅಂತ. ಸೊ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದನ್ನ ಒಂದು ಸಣ್ಣದಾಗಿ ಕ್ಲಿಪ್ಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನಾನು ಹೋಗಿ ಇವಾಗ ಬಜ್ಜಿನ ಮಾಡ್ತೀನಿ. ಹಾಗೆ ಮಳೆ ಬಂದಾಗ ನಮ್ಮ ಮನೆಯಲ್ಲಿ ಅವಸ್ಥೆ ಈ ತರ ಇರುತ್ತೆ. ಏನ್ ಮಾಡೋದು, ಮೇಲ್ಗಡೆ ಒಣಗಾಕೋಣ ಅಂತಂದ್ರೆ ಮಳೆ ಬಂದ್ರೆ ನೆಂದು ಹೋಗುತ್ತೆ ನಾವು ಇಲ್ಲಿಂದ ಹೋಗೋಷ್ಟೊತ್ತಿಗೆ. ಅದಕ್ಕೆ ವಾಷಿಂಗ್ ಮಿಷಿನ್ ಹಾಕಿರೋದ್ರಿಂದ ಬೇಗ ಒಣ್ಕೊಳ್ಳುತ್ತೆ ಫ್ರೆಂಡ್ಸ್. ಅದು ಸ್ವಲ್ಪ ಗಾಳಿಗೇನೆ ಒಣ್ಕೊಳ್ಳುತ್ತೆ. ಹಾಗೆ ಟೈಮ್ ನೋಡಿ ಇವಾಗ 5:40 ಆಗ್ತಾ ಇದೆ. ಸೊ ಇವಾಗ ಹೋಗಿ ನಾನು ಬಜ್ಜಿನ ಮಾಡ್ತೀನಿ. ಇದು ನಮ್ಮ ಅವಸ್ಥೆ, ಬಟ್ಟೆ ಒಣಗಾಕೋದು ಮನೆ ಒಳಗಡೆನೆ. ಫ್ರೆಂಡ್ಸ್ ಕೇಳ್ತಾ ಇರ್ತೀರಾ ಕಮೆಂಟ್ಗಳಲ್ಲಿ ನೀವು ಏನು ಕೆಲಸನ ಮಾಡ್ತೀರಾ ಅಂತ. ನೋಡಿ ಫ್ರೆಂಡ್ಸ್, ಇದೆ ನಾನು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ. ಅದು ಕಬ್ಬಿಣದ ಫ್ಯಾಕ್ಟ್ರಿ. ಹಾಗೆ ಇದು ನಾನು ಇಲ್ಲಿ ಜಾಕ್ರಾಡ್ನ ಬೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇವಾಗ ಇದಕ್ಕಿಂತ ಮುಂಚೆ ತುಂಬ ಕೆಲಸ ಆಗಿದೆ. ಅದಕ್ಕೆ ಅದನ್ನು ದೊಡ್ಡದೊಂದು ರಾಡ್ ಬಂದಿರುತ್ತೆ, ಅದನ್ನು ಇಷ್ಟು ಲೆಂತ್ ಅಂತ ಇರುತ್ತೆ, ಆ ಲೆಂತ್ ಕಟ್ ಮಾಡಿ ಅದಾದಮೇಲೆ ಇನ್ನೊಂದು ಕೆಲಸ ಗ್ರೈಂಡಿಂಗ್ ಇರುತ್ತೆ, ಅದು 2ನೇ ಕೆಲಸ ಆಯಿತು. ಇನ್ನೊಂದು ಬೆಂಡಿಂಗ್ ಕೆಲಸ. ಒಟ್ಟು ನಾನು ಮಾಡ್ತಿರೋದೇ ಇವಾಗ ಒಂದು 6ನೇ ಕೆಲಸ ಇರ್ಬೋದು. ಅದಾದಮೇಲೆ ಆ ಕಡೆ ಇನ್ನೊಂದು ಹುಡುಗ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅದರಲ್ಲಿ. ಹಾಗೆ ಇನ್ನು ಇದು ಹೊರಗಡೆನೂ ಹೋಗಿ ಬರಬೇಕು. ತುಂಬ ಕೆಲಸ ಇರುತ್ತೆ. ಒಂದು ಐಟಮ್ ರೆಡಿ ಆಗೋದಕ್ಕೇ ತುಂಬ ಕೆಲಸಗಳು, ತುಂಬ ಸರಿ ಅದನ್ನೇ ಮಾಡಬೇಕಾಗುತ್ತೆ. ಸೊ ಇದು ನನ್ನ ಕೆಲಸ. ಕಷ್ಟ ಕೆಲಸ, ಬಟ್ ಕಷ್ಟ ಕೆಲಸ ಅಂತ ಕೂತ್ಕೊಂಡ್ರೆ ಜೀವನ ಕಷ್ಟ ಆಗುತ್ತೆ. ಹಾಗಾಗಿ ಕಷ್ಟನೋ ಸುಖನೋ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಒಂದು 6 ವರ್ಷದಿಂದ ಕೂಡ ಕೆಲಸನ ಮಾಡ್ತಾ ಇದ್ದೀನಿ. ಹಾಗೆ ಇದು ಒಂದು ರಾಡು 1 kg ಇರುತ್ತೆ. ಮತ್ತು ಲೆಂತ್ ಬೇರೆ ಇದೆಯಲ್ಲ, ಅದನ್ನು ಹಿಂಗೆ ಎತ್ತಿ ಕೈ ನೋವು ಬರುತ್ತೆ. ಹಾಗೆ ಶ್ರೀದೇವಿ ಅವ್ರು ವೀಡಿಯೋ ಮಾಡ್ತಾಯಿದ್ರು, ನಾನು ಸಾಕು ಅಂತ ಇದ್ದೆ ವೀಡಿಯೋ. ಒಂದು ಸ್ವಲ್ಪ ಹೊತ್ತು ಮಾಡು ಅಂತ ಅಂದ್ಬಿಟ್ಟು. ಹಾಗೆ ಡೈಗಳವೆಲ್ಲ ತೋರಿಸೋ ಹಾಗಿಲ್ಲ, ಗೊತ್ತಾದರೆ ನನ್ನ ಕೆಲಸದಿಂದ ಓಡಿಸ್ತಾರೆ ಗ್ಯಾರಂಟಿ. ಸೊ ಹಾಗಾಗಿ ಬರೀ ಇದನ್ನು ಮಾತ್ರ ವೀಡಿಯೋ ಮಾಡ್ತಾ ಇರೋದು. ನೋಡಿ ಪಾಪ ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಗಾಡಿ ಎತ್ಕೊಳ್ಳೋಕ್ಕಾಗಲ್ಲ, ಅದು 1 kg ಇರುತ್ತೆ ಒಂದು ಗಾಡಿ ಹೋಯ್ತು. ಹಾಗೆ ಇದಕ್ಕೂ ಮುಂಚೆನೂ ಅದಕ್ಕೆ ಬೇರೆ ಕೆಲಸ ಎಲ್ಲ ಇರುತ್ತೆ. ಅಷ್ಟು ಲೆಂತ್ ಇದೆಯಲ್ಲ, ಅಕಸ್ಮಾತ್ ನಾವು ಆ ಥರ ಇಟ್ಕೊಂಡಿಲ್ಲ ಅಂದರೆ
ನಮ್ಮ ತಲೆ ಮೇಲೇ ಬಂದು ಬಿದ್ದುಬಿಡುತ್ತೆ. ಸೊ ಹಾಗಾಗಿ ಇದು ಮೆಟೀರಿಯಲ್ ಸ್ಮೂತ್ ಇತ್ತು ಅಂತ ಅದಂಗೆ ನಿಂತ್ಕೊತಾ ಇತ್ತು, ಇಲ್ಲಾಂದರೆ ಒಂದೊಂದ್ಸರಿ ತಲೆ ಮೇಲೆ ಬಿದ್ದುಬಿಡುತ್ತೆ. ಹಾಗೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಏನು ಗ್ರೈಂಡ್ ಮಾಡ್ತಾ ಇದ್ದಾನೆ ಅಷ್ಟೊತ್ತಿಗೆ ನನ್ನ ಕೆಲಸ ಮುಗ್ದಿತ್ತು. ಈಗ ಆ ಕೆಲಸ ಮಾಡ್ತಾ ಇದ್ದಾನೆ. ಇದಕ್ಕಿಂತ ಮುಂಚೆ ನಾವು ಕೂಡ ಇದನ್ನು ಮಾಡ್ತಾ ಇದ್ವಿ. ಈ ಹುಡುಗ ಬರೋಕ್ಕಿಂತ ಮುಂಚೆ ನಾವೇ ಇದನ್ನು ಗ್ರೈಂಡ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಯಾವ ಥರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ಅಂತ. ಸೊ ತುಂಬ ಹಾರ್ಡ್ ವರ್ಕ್ ಕೆಲಸ ಅದು, ಏನು ಮಾಡೋದಕ್ಕಾಗೋದಿಲ್ಲ, ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ವರ್ಷಗಳಿಂದ. ಇವಾಗ ಬನ್ನಿ ನಾನು ಬಜ್ಜಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಿಟ್ಟನ್ನ ಕಲಿಸ್ಕೊಡ್ತೀನಿ. ನಾನು ನನ್ನ ಮಗಳು ಮಾಡ್ಕೊಡ್ತಾಳೆ ನನಗೆ. ಸೊ ಇದು ಡೀಲ್ ಆಗಿದೆ ಇವತ್ತು, ಹಂಗಾಗಿ ನಾನು ಬಜ್ಜಿ ಹಿಟ್ಟನ್ನ ಕಲಿಸ್ತೀನಿ. ಏನೇ ಹೇಳ್ದಲ್ಲ, ಬಜ್ಜಿ ಕಲಿಸ್ಕೊಡು, ನಾನು ಮಾಡ್ತೀನಂತ. ನೋಡಿ, ಅಮ್ಮ ಒಂದು ಬಜ್ಜಿ ಕೇಳಿದ್ರೆ ಮಾಡ್ಕೊಡೋದಿಕ್ಕೆ ಕಷ್ಟ. ಎಂಥ ಮಕ್ಕಳು, ಅದರಲ್ಲೂ ಹೆಣ್ಮಕ್ಳು ಹೋಗಿದ್ ಮನೆಯಲ್ಲಿ ಏನ್ ಮಾಡ್ತಾರೆ? ಅಡಿಗೆ ಬೇಕಾದ್ರೆ ಮಾಡ್ಬಿಡ್ತೀನಿ, ಎಣ್ಣೆ ಮುಂದೆ ಕರಿ ಪರಿ ಅಂತ. ಕಬಾಬ್ ಮಾತ್ರ ಕರಿವಾಗ ನಾನ್ ಕರಿತೀನಿ ಅಂತ. ಕಬಾಬ್ ಎಲ್ಲ ಮಾಡು ಅಂತಂದ್ರೆ ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ, ಅದೇ ಬಜ್ಜಿ ಮಾಡು ಅಂದ್ರೆ ಆಗಲ್ವಂತೆ. ಸೊ ಅವ್ರಿಗೆ ಬೇಕಂದಾಗ ಮಾಡ್ಕೊಂಡು ತಿಂತಾರೆ. ಇವಾಗ ನಾನು ಇಲ್ಲಿ ಕಡಲೆ ಹಿಟ್ಟು ನಾನು ಯಾವಾಗಲೂ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಯಾಕಪ್ಪ ಅಂತಂದರೆ ಜಾಸ್ತಿ ಯೂಸ್ ಮಾಡೋದಿಲ್ಲ, ಮಾಡೋಕ್ಕೆ ಶುರು ಮಾಡಿದ್ರೆ ನಿಲ್ಸೋದಿಲ್ಲ, ಅದಕ್ಕೋಸ್ಕರ ಹಾಗಾಗಿ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಫ್ರಿಡ್ಜಲ್ಲಿ ಇಟ್ಟಿದೆ, ಅದನ್ನ ತೊಗೊಂಡು ಬಂದಿದ್ದೀನಿ. ಆಮೇಲೆ ಸ್ವಲ್ಪನಾ? ನಾನು ಒಬ್ಳಿಗ? ನೀವು ಯಾರು ತಿನ್ನಲ್ವಾ? ಬೇಡಪ್ಪ. ಓಹೋ, ಹಂಗಂತ ಅನ್ನೋದು ಆಮೇಲೆ ಮಾಡಿದ್ಮೇಲೆ ಬಂದು ತಿನ್ನೋದು. ನಾನು ಮೆಣಸಿನ್ಕಾಯಿ ಎಲ್ಲ ತಗೊಂಡು ಬಂದಲ್ಲಮ್ಮ, ಮಾಡು ತಿನ್ನು. ನಾನು ಒಬ್ಳೇ ತಿನ್ಲ? ನೀ ಯಾವ ಎಣ್ಣೆಲಿ ಮಾಡ್ತೀಯಾ? ನಾರ್ಮಲ್ ಎಣ್ಣೆಲೆ ಮಾಡು. ಆಯ್ತು, ಒಂದು ಬಿಸ್ಕೆಟ್ ಎತ್ಕೊಡೋದು. ಬಿಸ್ಕೆಟ್ ತಿಂದಿಲ್ಲ ನಾನು. ತಿನ್ಬೇಡ ಬಿಡು, ನನ್ನ ಸಾಲಿಂದ ನೀರು ತೆಗೆದುಕೊಡ್ತೀರಾ? ಹೋಗಿ ನೀರಾದ್ರೂ ಕೊಡ್ತೀಯಾ? ನೀರೇ ಕುಡ್ದಿಲ್ಲ ಮಧ್ಯಾಹ್ನದಿಂದ ನಾನು. ಬಾಟ್ಲಲ್ಲಿ ಎತ್ಕೊಂಡು ಕುಡಿ. ಏನೆಲ್ಲ ಅದು ಉಗುಳಿರುತ್ತೆ. ಏನ್ ಹೇಳ್ತೀಯಮ್ಮ? ನನ್ನ ಕೈ ನೋಡು ಈ ತರ ಆಗೈತಿ, ಎಲ್ಲಿಂದ ತಂದ್ಕೊಡ್ಲಿ ನಾನು? ಹಾಗೆ ಇವಾಗ ಅಯ್ಯಯ್ಯೋ, ಹಾಗೆ ಇವಾಗ ಒಂದ್ ಸ್ವಲ್ಪ ಅರಿಶಿನ ಹಾಕ್ತೀನಿ. ಆಮೇಲೆ ಇನ್ನೇನಮ್ಮ, ಗರಂ ಮಸಾಲ ಹಾಕ್ಲಾ? ಚೂರಿದ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಇವಾಗ. ಜೀರಿಗೆ. ಏನ? ಜೀರಿಗೆ. ಜೀರನ ಜೀರಿಗೆ ಅದು ತಾನೆ. ಜೀರಾ ಪೌಡ್ರ್ ಇದ್ರೆ ಹಾಕ್ಬಿಡಮ್ಮ ಚೂರು. ಅದೆಲ್ಲ ಏನು ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅಲ್ಲ, ನಾನು ಜಾಸ್ತಿನೇ ಹಾಕ್ತೀನಿ. 2 ಸ್ಪೂನ್ ಹಾಕಿದ್ದೀನಿ. 2 ಸ್ಪೂನ್ ಮೇಲೆ ಇನ್ನೊಂದು ಸ್ವಲ್ಪ ಎಲ್ಲ ಅದೇ ಕೈಲೇ ಮುಟ್ಬಿಟ್ಟೆ. ಹಾಗೆ ಸ್ವಲ್ಪ ಉಪ್ಪು, ನಾನು ಇದೆಲ್ಲ ಮಾಡಿ ತುಂಬಾ ದಿವಸ ಆಯ್ತು. ತುಂಬಾ ದಿವಸ ಅಲ್ಲ, ವರ್ಷ. ಯಾವಾಗ ಯಮ್ಮ ಯಾವಾಗ ಮಾಡಿದೆ ಹೇಳಮ್ಮ? ನೆನ್ಕೊಂಡು ಹೇಳ, ಅವತ್ತು ಮಾಡಿಕೊಟ್ಟೆ ಹಿಂಗೆ. ಅದೇನು ಗೊತ್ತಾ, ನಾನು ಮಾಡಕ್ ಹೋಗೋದಿಲ್ಲ. ಮಾಡಿದ್ರೆ ಜಾಸ್ತಿ ತಿಂತೀವಿ ಅಂತ ಅಂದ್ಬಿಟ್ಟು ಬೇಕಂದ್ರೆ ಒಂದು 20-30 ರೂಪಾಯಿ ಹೊರಗಡೆಯಿಂದ ತಂದು ತಿನ್ಕೊಂತೀವಿ. ಬಟ್ ಅದು ಒಳ್ಳೇದಲ್ಲ, ಬಟ್ ಏನು ಮಾಡಕ್ ಆಗಲ್ಲ ಆ ಟೈಮ್ಗೆ. ಹಂಗಂತ ಅನ್ಕೊಂಡು ತಿಂತಾ ಇರ್ತೀವಿ. ಸೊ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಬೇಕಂತೆ, ಹಂಗಾಗಿ ಒಂದು 4 ಕಾಳು ಜೀರಿಗೆ. ಆಮೇಲೆ ಇನ್ನೇನಮ್ಮ, ಸೋಡಾ ಒಂದು ಹಾಕ್ಬೇಕು. ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತಾನೆ ಮರ್ತೋಗಿದೆ ನನಗೆ. ಹಾಗೆ ಹಬ್ಬಕ್ಕೆಲ್ಲ ಮನೆ ಕ್ಲೀನ್ ಮಾಡಬೇಕು. ಏನು ಮಾಡೋದು. ಹಾಗೆ ನನಗೆ ಮೊನ್ನೆ ಒಬ್ರು ಕಮೆಂಟಲ್ಲಿ ಕೇಳಿದ್ರು, ಅಯ್ಯಪ್ಪ ಏನಮ್ಮ ಇದು ಏನು? ನೋಡಿ ಫ್ರೆಂಡ್ಸ್, ಅಡುಗೆ ಮಾಡಕ್ ಬಿಟ್ರೆ ಮಕ್ಳನ್ನ ಈ ಥರ ಮಾಡಿಕೋರೆ. ಏನಿಲ್ಲ, ಇದ್ರಲ್ಲಿ ಒಂದ್ರಲ್ಲಿ ಸೋಡಾ ಐತೆ ಅಷ್ಟೇನೆ, ಅದ್ರಲ್ಲಿ ಏನು ಇಟ್ಟು ಇರ್ಲಿಲ್ಲ ನಾವು. ಏನ್ ಹೇಳ್ದಮ್ಮ, ಅರಿಶಿನ, ಉಪ್ಪು, ಎಂತದಿದು ನೀಟ್ ಮಾಡೋದ್ರಿಂದ ಏನು ಹಾಕಿಲ್ಲ ಅದಕ್ಕೆ. ಎಂತದದು? ಸ್ಯಾಂಡ್ವಿಚ್ ಮಾಡಕ್ಕೆ ಹಾಕೊಂಡು ಮಡ್ಕೊಂತ ಇದ್ರಿ. ಅವಾಗ ಸ್ಯಾಂಡ್ವಿಚ್ ಮೇಕರ್ ಇತ್ತು, ಅದಕ್ಕೆ. ಹಾಗೆ ಒಂದು ಸ್ವಲ್ಪ ಸೋಡಾ ಹಾಕಿದ್ದೀನಿ. ನಾನೇನು ಹೇಳ್ತಾ ಇದ್ದೆ, ನನಗೆ ಮೊನ್ನೆ ಒಬ್ರು ಕಮೆಂಟಲ್ಲಿ ಕೇಳಿದ್ರು, ಡಿಮಾರ್ಟ್ ಶಾಪಿಂಗ್ ಹೋಗಿದ್ವಲ್ಲ ಅವಾಗ, ಲಲಿತಾ ಅನ್ನೋರು ಕಮೆಂಟಲ್ಲಿ ಕೇಳಿದ್ರು,
ಏನಪ್ಪಾ ಅಂತಂದ್ರೆ ವರಮಹಾಲಕ್ಷ್ಮಿಗೆ ನೀವು ಏನ್ ಶಾಪಿಂಗ್ ಮಾಡಿದೀರಾ ತೋರಿಸಿ, ಸಿಲ್ವರ್ ಏನ್ ತಗೊಂಡಿದ್ದೀರಾ ತೋರಿಸಿ ಅಂತ ಅನ್ಬಿಟ್ಟು. ಬಟ್ ನಾನು ಇನ್ನ ಶಾಪಿಂಗ್ ಏನು ಶುರು ಮಾಡಿಲ್ಲ. ಹಾಗೆ ಇದಲ್ಲ, ಇದು ಮನೆಗೆ ಹೋಗೋದಕ್ಕೆ ಅಂತ ಅನ್ಬಿಟ್ಟು ಏನೋ ಬೇರೆ ಭೋಗಿಗೆ ಮನೆಗೆ ಹೋಗುವಾಗ ಏನಕ್ಕಾದ್ರೂ ಸಣ್ಣ ಪುಟ್ಟಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೊಂದು ಹುಂಡಿ ಮಾಡಿದ್ನ. ಬಟ್ ಅಮೌಂಟೇ ಆಗ್ತಾ ಇಲ್ಲ ಫ್ರೆಂಡ್ಸ್ ಇದಕ್ಕೆ, ಆಯ್ತಾ. ಅದಾದ್ಮೇಲೆ ಇದೆಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ. ಸೊ ನೋಡಿ ಇದೆಲ್ಲ ಟೇಪ್ ಎಲ್ಲ ಬಿಚ್ಚೋಗ್ತಾ ಇದೆ, ಸರಿ ಮಾಡಬೇಕು. ಹಾಗೆ ಇದಕ್ಕೂ ಅಷ್ಟೇನೆ ಒಂದು ಸ್ವಲ್ಪ ದಿವಸ ಆಯಿತು ಹಾಕೇ ಇಲ್ಲ. ಹಾಗೆ ಇನ್ನೂ ಓಪನ್ ಮಾಡಿಲ್ಲ, ಹುಂಡಿ ಓಪನ್ ಮಾಡಬೇಕು. ನನಗೂ ಎಷ್ಟಾಗಿದೆಯಪ್ಪ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಬಟ್ ದೀಪ ತೊಗೊಳಕ್ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಆದರೆ ತಗೋತೀನಿ. ಆಗಿಲ್ಲ ಅಂತಂದರೆ ಇದನ್ನೇ ನೆಕ್ಸ್ಟ್ ವರ್ಷಕ್ಕೆ ಕಂಟಿನ್ಯೂ ಮಾಡೋಣ. ಇದೇ ಹುಂಡಿಗೆನೆ ಇನ್ನು ಅಮೌಂಟ್ ಹಾಕಿ ನೆಕ್ಸ್ಟ್ ವರ್ಷ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಹಾಗೆ ಈ ವರ್ಷ ನನಗೆ ಏನಪ್ಪ ಅಂತಂದರೆ ಈ ದೀಪಗಳಿದೆಯಲ್ಲ ಅದ್ರ ಕೆಳಗಡೆ ಇಡೋದಕ್ಕೆ ಬೆಳ್ಳಿದೆ ಪ್ಲೇಟ್ ತೊಗೊಳ್ಳೋಣ. ಸಿಂಪಲ್ ಆಗಿ ಚಿಕ್ಕದಾಗಿರುತ್ತಲ್ಲ, ಹಾಗಾಗಿ ಅದನ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಈಗ ನಾವು ನಾರ್ಮಲ್ ಕಾಮಾಕ್ಷಿ ದೀಪ ಮತ್ತೆ ಇನ್ನೊಂದೆರಡು ಚಿಕ್ಕ ಚಿಕ್ಕ ದೀಪ ಹಚ್ತೀವಲ್ಲ, ಅದ್ರ ಕೆಳಗಡೆ ನಾವು ಹಿತ್ತಾಳೆ ಮತ್ತೆ ತಾಮ್ರದ್ದು ಪ್ಲೇಟ್ ಇಟ್ಟಿದ್ದೀವಿ. ಅದನ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಸೊ ಅಷ್ಟೊಂದು ದೀಪ ತಗೊಳ್ಳೋಷ್ಟೆಲ್ಲ ಆಗಿರಲ್ಲ. ಏನಕ್ಕೆ ಅಂತಂದ್ರೆ ರೇಟ್ ತುಂಬಾ ಜಾಸ್ತಿ ಆಗಿದೆ ಅಲ್ಲ ಬೆಳ್ಳಿದು. ಬರೀ ಬೆಳ್ಳಿನೇ 95 ರೂಪಾಯಿ ಇದೆ. ಇನ್ನು ವೇಸ್ಟೇಜು ಕೂಲಿ ಅಂತಂದ್ರೆ ಗ್ರಾಮ್ಗೆ 100 ರೂಪಾಯಿ ಆಗ್ಬಿಡುತ್ತೆ. ಸೊ ದೊಡ್ಡ ದೀಪ ತಗೊಳಕ್ ಆಗಲ್ಲ. ಮತ್ತೆ ಚಿಕ್ಕದು ತಗೊಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಅನ್ಕೊಂತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿ ಖಾರದ ಪುಡಿ ಮತ್ತೆ ಉಪ್ಪು, ಕಡಲೆ ಹಿಟ್ಟು ಅಷ್ಟೇ ಅಲ್ವಮ್ಮ, ಇನ್ನೇನು ಹಾಕ್ಬೇಕಾ, ಮರ್ತೋಗ್ಬಿಟ್ಟೈತೆ. ನೀರು ಇದಿಷ್ಟನ್ನು ಹಾಕಿ ಕಲ್ಸ್ಕೊಡ್ತೀನಿ. ಹಾಗೆ ಒಂದ್ ಸ್ವಲ್ಪ ಹೋಗಿ ಬಾಳೆಕಾಯಿ ಮತ್ತೆ ತಗೊಂಡ್ಬಂದಿದ್ದೀನಿ, ಮೆಣಸಿನ್ಕಾಯಿ, ಹೀಗೆ ಒಂದ್ ಸ್ವಲ್ಪ ಹೀರೆಕಾಯಿ. ವೆರೈಟಿ ಬಜ್ಜಿ ಇವತ್ತು ನಮ್ಮ ಮನೆಯಲ್ಲಿ. ನೀರು ಕೊಡ್ತೀನಿ ನೀರಮ್ಮ, ಎದ್ದು ನೀರು ಕುಡಿಯಕ್ ಕಷ್ಟ ನಮ್ಮ ಮನೆಯಲ್ಲಿ. ವಿಡಿಯೋ ಮಾಡ್ತೀಯ ತಾನೇ, ಏನ್ ಕ್ಯಾನೆ ಕೊಟ್ಬಿಡ್ಲ ಕುಡ್ಕೋತಿಯಾ? ಹಾಗೆ ನಾನು ಅವತ್ತು ಕ್ಯಾನ್ ತಗೊಂಡ್ ಬಂದೆ ಅಂತ ಹೇಳಿದ್ನಲ್ಲ, 10 ರೂಪಾಯಿಗೆ 3 ಕ್ಯಾನ್. ಇದು ಅಂದ್ರೆ ನೀರಲ್ಲ, ಬರೀ ಖಾಲಿ ಕ್ಯಾನ್. ಅದರಲ್ಲೇ ನೀರು ತಗೊಂಡ್ ಬಂದಿದ್ದೀನಿ. ಹಾಗೆ ಇವಾಗ ನಾನು ಬಜ್ಜಿಗೆ ನೀರು ಹಾಕಿ ಕಲಸಿ, ಬೇಕಂದ್ರೆ ಒಂದ್ ಸ್ವಲ್ಪ ಗರಿಯಾಗಿ ಬರ್ಬೇಕಂದ್ರೆ ಏನದು ಎಣ್ಣೆ ಹಾಕ್ಬೋದು. ಸದ್ಯಕ್ಕೆ ಇಲ್ಲಿ ನಾನು ಎಣ್ಣೆ ಏನು ಹಾಕ್ತಾ ಇಲ್ಲ. ಅಕ್ಕಿ ಹಿಟ್ಟು ಹಾಕಲ್ಲ, ಸೋಡಾ ಹಾಕಿದ್ದೀನಲ್ಲ. ಸೊ ಈ ಚಳಿಗೆ ಏನಾದ್ರು ಬಿಸಿ ತಿನ್ಬೇಕು ಅಂತ ಅನಿಸ್ತಾ ಇರುತ್ತಲ್ವಾ, ಏನ್ ಮಾಡೋದು, ದುಡಿಯೋದೇ ತಿನ್ನಕಲ್ವಾ. ಹಂಗಾಗಿ ಏನೋ ಒಂದು ತಿನ್ಬೇಕು ಅನ್ನಿಸ್ದಾಗ ಮಾಡ್ಕೊಂಡು ತಿನ್ನೋದು. ಹಂಗಂತ ಎಲ್ಲ ತಿನ್ಕೊಂಡೇ ಕುತ್ಕೊಂಬಾರ್ದು. ಇವಾಗ ನಾನು ನೀರು ಹಾಕಿದ್ದಕ್ಕೆ ಕಲಿಸ್ತಾ ಇದ್ದೀನಿ. ಹಾಗೆ ದುಡಿತಾ ಇದ್ದೀವಿ ಅಂತ ಅಂದ್ಬಿಟ್ಟು ತಿಂತಾ ಇದ್ರೆ ಎಲ್ಲ ಖಾಲಿ ಆಗ್ಬಿಡುತ್ತೆ, ಉಳಿತಾಯ ಅಂತೂ ಆಗಲ್ಲ. ಸೊ ಹಂಗಾಗಿ ಒಂದು ಅರ್ಧ ಭಾಗ ತಿಂದ್ರೆ ಏನಾಯ್ತು, ಪಚ್ಚಡಿ ಮಾಡಿದ ಸಿಡಿತಲ್ಲ, ನನ್ನ ಬಟ್ಟೆಗೆ ಸಿಡಿದ್ಬಿಡ್ತೇನೋ ಅಂತ ನೋಡಿದೆ. ಒಂದು ಅರ್ಧ ಭಾಗ ತಿಂದ್ರೆ ಒಂದು ಅರ್ಧ ಭಾಗನಾದ್ರೂ ಉಳಿಸ್ಬೇಕು. ಸೊ ನೋಡ್ಕೊಂಡು ಜೀವನನ ಮಾಡಬೇಕು. ಹಾಗೆ ನಾನು ಇವಾಗ ಇಲ್ಲಿ ನೋಡಿ ಕಲಿಸ್ತಾ ಇದ್ದೀನಿ, ಗಟ್ಟಿ ಆಗೋಯ್ತು. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ. ನಾವೇನಾದ್ರೂ ಒಗ್ಗರಣೆ ಹಾಕೋದು. ಆನ್ ಮಾಡಿದ್ಯಾ? ಎಸ್ ಫ್ರೆಂಡ್ಸ್ ನೋಡಿ, ಇವಾಗ ನಾನು ಕಡಲೆ ಹಿಟ್ಟು ಕಲ್ಸ್ಕೊಟ್ಟಿದ್ದೀನಿ. ಆಮೇಲೆ ಬಾಳೆಕಾಯಿ ಅದೆಲ್ಲನೂ ಹೆಚ್ಚಿಕೊಡ್ಬೇಕಂತೆ. ಆಮೇಲೆ ಅವ್ರು ಬಂದು ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಬಿಡ್ತಾರೆ. ಮೊನ್ನೆನೂ ಹಂಗೆ ಚಿಕನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನೇ ಹೆಚ್ಚಿಕೊಟ್ಟೆ. ಆಮೇಲೆ ರುಬ್ಬೇಕು ಅಂತ ಅಂದ್ಬಿಟ್ಟು ನಾನೇ ರುಬ್ಕೊಟ್ಟೆ. ಇನ್ನೇನು ಒಗ್ಗರಣೆ ಒಂದು ನಾನೇ ಹಾಕಿದ್ರೆ ನಾನೇ ಮಾಡಿರೋ ಚಿಕನ್ ಆಗಿರೋದು. ಆದರೆ ಹೆಸರು ಮಾತ್ರ ನಾನು ಮಾಡಿದೆ ಅಂತ ನನ್ನ ಮಗಳು ಹೇಳ್ಕೊಳ್ಳೋದು. ಇವಾಗ ನೋಡೋಣ ಎಷ್ಟು ಸಾಕು. ಕಲರ್ ನೋಡಿ ಯಾವ ಥರ ಬಂದಿದೆ. ಅಷ್ಟು ಖಾರದ ಪುಡಿ ಸುರಿದಿರ್ತೀನಿ ನಾನು. ಇವಾಗ ಬಾಳೆಕಾಯಿ ನನ್ನ ಬ್ಯಾಗಲ್ಲಿ ಐತೆ, ಕೊಡಿಲ್ಲದು. ಎಷ್ಟು ಎಲ್ಲ ಜಾಸ್ತಿ ಆಗಿರುತ್ತಲ್ಲ? ಏನು ಜಾಸ್ತಿ ಆಗಿರಲ್ಲ. 15 ರೂಪಾಯಿ 1/4 kg, 10 ರೂಪಾಯಿ ಬಾಳೆಕಾಯಿ. 10 ರೂಪಾಯಿ ಅಲ್ಲಿ ಸ್ಕೂಲ್ ಹತ್ರ. ಇಲ್ಲೋದ್ರೆ 20 ರೂಪಾಯಿ ಹೇಳ್ತಾರೆ ಒಂದು. ನಮ್ಮನೆ ಹತ್ರ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ಲ. ಒಂದು ಸ್ವಲ್ಪ ಮುಂದೆ ಹೋದ್ರೆ ಅಂಗಡಿಯಲ್ಲಿ ನೋಡಿ 1/4 kg ಮೆಣಸಿನ್ಕಾಯಿ, ಹಾಗೆ 2 ಬಾಳೆಕಾಯಿ ತಂದಿದ್ದೀನಿ. ಏನಪ್ಪಾ ಅಂತಂದ್ರೆ ಏನೋ 1 ಬಾಳೆಕಾಯಿ ತರಬಾರ್ದು ಅಂತ ಅಂದ್ಬಿಟ್ಟು ಅಂತಾರೆ. ಒಂದೊಂದ್ಸರಿ ತರ್ತೀನಿ ಒಂದೇನೆ, ಏನೋ ಹಂಗೆ ಅಂತಾರಲ್ಲ ಅಂತ ನಾನು 2 ತಗೊಂಡು ಬಂದಿದ್ದೀನಿ. ಹಾಗೆ ಇದ್ದಾಗ ಒಂದೇ
ಹಾ, ಅದು ಬಜೆಟ್ ಅಲ್ಲಿ ಇದ್ದಾಗ ರೇಟ್ ಜಾಸ್ತಿ ಇದ್ದಾಗ ಒಂದೇ. ಇವಾಗ 20 ರೂಪಾಯಿಗೆ 2 ಬಂದಿದೆ, ಅವಾಗ 20 ರೂಪಾಯಿಗೆ ಒಂದೇ ಇರುತ್ತೆ. ಅಂದ್ರೆ ತೀರಾ ದೊಡ್ಡದಿಲ್ಲ ಬಾಳೆಕಾಯಿ, ಚಿಕ್ಕದೇ ಇದೆ. ಸಾಕು. ಇದು ಇವಾಗ ಕಲಿಸ್ತಾ ಇದ್ರೆ ಟೈಮ್ ಆಗ್ಬಿಡುತ್ತೆ. ಸಾಯಂಕಾಲನೇ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡು ತಿನ್ಬಿಡ್ಬೇಕು. ಅಲ್ಲಿಗೆಲ್ಲ ವಯಸ್ಸಾಗ್ತಿದೆ, ನೀರು ಕುಡಿದ್ರೆ ಜುಮ ಜುಮ ಅನ್ನತ್ತೆ. ಹಲ್ಲಿ ಅಂದ್ರೆ ಗೋಡೆ ಮೇಲೆ ಇರೋದಲ್ಲ, ಹಲ್ಲು ಹಲ್ಲು ಹಲ್ಲಿಗೆ ಹಲ್ಲಿಗೆ. ಎಷ್ಟಾಕ್ಲಮ್ಮ ಮೆಣಸಿನ್ಕಾಯಿ? 2, 4, 5, 10 ಮೆಣಸಿನ್ಕಾಯಿ ಆಗುತ್ತೆ. ಬಾಳ್ಚಿ ಎತ್ತು ಯಾರು ಸಾಲುತ್ತೆ. ಹಾಗೆ ನೋಡಿ, ಇದು ಬಾಳೆಕಾಯಿ ಅಂದ್ರೆ ಸ್ವಲ್ಪ ಚಿಕ್ಕದಿದೆಯಲ್ಲ, ಅದಕ್ಕೆ ಒಂದೊಂದ್ಸರಿ ಇದನ್ನ 15 ರೂಪಾಯಿ ಹೇಳ್ತಾರೆ. ಹಾಗೆ ಇವಾಗ ಇದನ್ನೆಲ್ಲ ಕಟ್ ಮಾಡಿ, ಇದೆಲ್ಲ ನಮ್ಮ ಚಿಕ್ಕ ಮಗಳು ಡಿಪಾರ್ಟ್ಮೆಂಟು. ನನ್ನ ದೊಡ್ಡ ಮಗಳದೇನಿದ್ರು ಅಡುಗೆ ಡಿಪಾರ್ಟ್ಮೆಂಟು. ಬಜ್ಜಿ ಮಾಡೋದು, ಗೋಬಿ ಮಾಡೋದು, ಕೇಕ್ ಮಾಡೋದು, ಇದೆಲ್ಲ ನನ್ನ ಚಿಕ್ಕ ಮಗಳು ಡಿಪಾರ್ಟ್ಮೆಂಟ್. ಇವತ್ತು ಯಾಕೆ ಅವರು ಬಂದಿಲ್ಲ ಈ ಡಿಪಾರ್ಟ್ಮೆಂಟ್ಗೆ. ಮೆಣಸಿನ್ಕಾಯಿ, ಬಾಳೆಕಾಯಿ, ಹೀರೆಕಾಯಿ. ಫ್ರೆಂಡ್ಸ್ ನೋಡಿ, ಹೀರೆಕಾಯಿ ಎಳೆದು ತಗೊಂಡ್ ಬಂದು ಏನೋ ಸಾರು ಮಾಡೋದು ಅಂತ ತಗೊಬಂದೆ. ಉಪ್ಸಾರ ನಾಳೆಗ ಅಷ್ಟೊಂದಾಕಿ ಉಪ್ಸಾರು ಮಾಡಿದ್ರೆ ಪಲ್ಯ ಮಾಡ್ಬೇಕಷ್ಟೇ, ವೇಸ್ಟ್ ಮಾಡ್ತೀವಿ ಅಂತ. ಉಪ್ಸಾರ ಬಸ್ಸಾರು ಮಾಡಕ್ಕೆ ಅಂತಾನೆ ನಾನು ತಂದಿದ್ದು. ನಾಳೆ ಮಾಡ್ಬಿಡ್ಲಾ ಬೆಳಿಗ್ಗೆನೆ? ಬೇಳೆ ಹಾಕಿ, ಬೀನ್ಸ್ ಅಲ್ಲ ಸಾರಿ ಹೀರೆಕಾಯಿ ಹಾಕಿ. ಇದೊಂದೇ ಕಡಿಮೆ ಇರೋದು, ಇನ್ನೆಲ್ಲ ರೇಟ್ ಜಾಸ್ತಿ. ಇನ್ನ ಏನು ಕಮ್ಮಿ ಆಗಿಲ್ಲ ತರಕಾರಿ. ಹಂಗೆ ಬಾಣ್ಲಿ ಇಟ್ಬಿಡಮ್ಮ, ಅದಕ್ಕೆ ಎಣ್ಣೆ ಹಾಕ್ಬಿಡಮ್ಮ, ಹಂಗೆ ಒಂದೆರಡು ಬಿಟ್ಬಿಡಮ್ಮ. ಹಾಗೆ ಹೊಸ ಲೈಟರ್. ಚಳಿಗಾಲದ ಫಸ್ಟ್ ಬಜ್ಜಿ ಸ್ಟಾರ್ಟ್. ಯಾವಾಗ ಸ್ಟಾಪ್ ಆಗುತ್ತೆ? ಏನ್ ಮಾಡಿ ಮಾಡಿ ಕೊಟ್ಬಿಡ್ತೀಯ. ನೋಡಿ ಫ್ರೆಂಡ್ಸ್, ಹೊಸದಾಗಿ ಲೈಟರ್ ತಗೊಂಡ್ ಬಂದಿದ್ದೀನಿ. ಈ ತರ ಅವಾಗ ಅವಾಗ ಸಣ್ಣ ಪುಟ್ಟದ್ದು ರಿಪೇರಿ, ಶಾಪಿಂಗ್ ಎಲ್ಲ ನಡೀತಾ ಇರುತ್ತೆ. ಸೊ ನಾಳೆ ಕೆಲಸ ರಜಾ ಇತ್ತು, ಶಾಪಿಂಗ್ ಹೋಗೋಣ ಅನ್ಕೊಂಡೆ. ಶಾಪಿಂಗ್ ಹೋದ್ರೇನೆ ಭಯ ಆಗುತ್ತೆ, ಕಾಸೆಲ್ಲ ಖರ್ಚಾಗ್ಬಿಡುತ್ತೆ. ಅದ್ರಲ್ಲೂ ನಮ್ಮ ಮಕ್ಳ ಜೊತೆ ಅಂತೂ ಹೋಗ್ಲೇಬಾರ್ದು. ಅಮ್ಮ, ನೀ ಎಲ್ಲ ಮನೆಗೆ ತಂದಿರೋದು, ಏನಾದ್ರೂ ಬೇರೆ ನಾನು ಯಾರು ತಂದಿದ್ದೀನ? ನನ್ಗೆ ಅಂತ ನಾನೇನು ತಂದಿಲ್ಲ. ಹೇಳಪ್ಪ ಆಯ್ತು. ಸುಮ್ಮನೆ ಒಂದ್ಸರಿ ಒಂದ್ ರೌಂಡ್ ಹಬ್ಬಕ್ಕೆ ಎಲ್ಲ ಹೇಗಿರುತ್ತೆ, ಏನೇನೆಲ್ಲ ಬಂದಿದೆ ಐಟಮ್ಗಳು ಅಂತ ನೋಡ್ಕೊ ಬರೋಣ ಅಂತ ಅಂದ್ಬಿಟ್ಟು ಅನ್ಕೊಂಡೆ. ಬಟ್ ಹೊರಗಡೆ ಹೋಗೋದಕ್ಕೇನೆ ಭಯ ಆಗುತ್ತೆ. ಸೊ ಹಂಗಾಗಿ ಎಲ್ಲೂ ಹೋಗೋದಿಲ್ಲ. ಅಂದ್ರೆ ಹಾಗೆ ಇದು 1 buy 1 get 1 ಫ್ರೀ ಅಂತ ಅಂದ್ಬಿಟ್ಟು ಇದ್ರಲ್ಲಿ ತಂದಿರೋದು. ಇವತ್ತು ನಮ್ಮ ಮಮ್ಮಿನೇ ನಮ್ಗೆ ಬಜ್ಜಿ ಮಾಡ್ಕೊಡ್ತಾರೆ. ಕನ್ಸ್ ಕಾಣ್ತಾ ಇರು. ಏನಪ್ಪ ಎಲ್ಲ ಮಾಡಿದ್ಯಾ, ನೀನ್ ಕ್ರೆಡಿಟ್ ತಗೋಬೇಕಂದ್ರೆ ಎಣ್ಣೆ ಮೇಲೆ ಬಿಟ್ರೆ ಆಯ್ತಪ್ಪ. ಸೊ ಒಗ್ಗರಣೆಗೆ ಹಾಕ್ದಂಗೆ ಹಾಕಿದ್ರೆ ಎಣ್ಣೆ ಆಗಲ್ಲ, ಬಜ್ಜಿಗೆ ಡೈರೆಕ್ಟ್ ಆಗಿ ಸುರಿಬೇಕು. ಇವಾಗ ಬೇಗ ಬೇಗ ಬಂದು ಎಣ್ಣೆಯಲ್ಲಿ ಕರೆದು ಕೊಟ್ಬಿಡು. 1 ಲೀಟರ್ ಎಣ್ಣೆ ನಾಳೆ 3/4 ಲೀಟರ್ ಬಾಣಲಿಗೆ. ಈ ಚಳಿಗಾಲದಲ್ಲಂತೂ 5 ಲೀಟರ್ ಎಣ್ಣೆ ತಗೊಂಡ್ ಬಂದವ್ರೆ ಮೊನ್ನೆ ಡಿಮಾರ್ಟ್ ಇಲ್ಲ. ಆದ್ರೆ ಅದು ಎಷ್ಟು ದಿವಸ ಬರುತ್ತೆ ಅಂತ ನಾನಂತೂ ಗ್ಯಾರಂಟಿ ಇಲ್ಲ. ಸೊ 3 ತಿಂಗಳು ಬರ್ಸ್ಬೇಕು ಅಂತ ನಾನು ಅನ್ಕೊಂತ ಇದ್ದೀನಿ. 5 ಲೀಟರ್ನ 3 ತಿಂಗಳು ಇಲ್ಲ 4 ತಿಂಗಳು. ಸೊ ನೋಡೋಣ ಎಷ್ಟು ತಿಂಗಳು ಬರುತ್ತೆ ಅಂತ. ಹಾಗೆ ಬಿಸ್ಕೆಟ್, ಟೀ ಫ್ಯಾಕ್ಟ್ರಿಲೇ ಕುಡ್ಕೊಂಡ್ಬರ್ತೀನಲ್ಲ, ಹಂಗಾಗಿ ಮನೆಗೆ ಬಂದು ಏನು ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ. 4:15 ಹಂಗೆ ಫ್ಯಾಕ್ಟ್ರಿಗೆ ಟೀ ಬರುತ್ತೆ. ಹಾಗೆ ಬೆಳಿಗ್ಗೆ ಒಂದು 11 ಗಂಟೆ 11:30 ಹಂಗೆನೆ ಫ್ಯಾಕ್ಟ್ರಿ ಹತ್ರ ಟೀ ಬರುತ್ತೆ ಇವಾಗ. ಸೊ 2 ಟೈಮು ಟೀ ಕೊಡಿಸ್ತಾರೆ. ಹಾಗಾಗಿ ಟೀ ಕುಡ್ಕೊಂಡು ಕೆಲಸ ಮಾಡಿಕೊಂಡು ಮತ್ತೆ ಸಾಯಂಕಾಲ ಟೀ ಕುಡ್ಕೊಂಡು ಕೆಲಸ ಮಾಡಿಬಿಟ್ಟು ಮನೆಗೆ ಬರೋದು ಅಷ್ಟೇ. ಕೆಲಸ ಮಾಡ್ಬಿಟ್ಟು ಮನೆಗೆ ಬರೋದು, ಮನೆಗೆ ಬಂದು ಕೆಲಸ ಮಾಡ್ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗೋದು. ಏನಮ್ಮ ಯಪ್ಪ ಯಪ್ಪ ಅಂತ ಏನ್ ಕೆಲಸ ಮಾಡ್ತಾ ಹೋಗ್ತಿ ಹೇಳಮ್ಮ. ಒಂದೊಂದ್ಸತಿ ಬಂದಾಗೆಲ್ಲ ಆರಾಮಾಗಿ ಬರೀ ಮಲ್ಗೆ ಇರ್ತಿಲ್ಲ. 9:30ಗೆ ಅದೆಲ್ಲ ಸುಳ್ಳು, ನಂಬಿಡಿ. ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ ನಾನು ಏನು
ಹೀರೆಕಾಯಿ ಮತ್ತು ಬಾಳೆಕಾಯಿ ಎಲ್ಲ ಹೆಚ್ಚಿಕೊಟ್ಟಿದ್ದೀನಿ. ಹಾಗೆ ಹಿಟ್ಟು ಕಲಿಸ್ಕೊಟ್ಟಿದ್ದೀನಿ. ಸ್ಟವ್ ಮೇಲೆ ಎಣ್ಣೆನೂ ಕೂಡ ಬಿಸಿಗೆ ಇಟ್ಬಿಟ್ಟಿದ್ದೀನಿ. ನನ್ನ ಮಗಳದ್ದು ಏನಿಲ್ಲ, ಆರಾಮ್ ಕೆಲಸ ಬಜ್ಜಿ ಮಾಡ್ಕೊಡೋದಷ್ಟೇ. ನಾನು ಕಷ್ಟದ ಕೆಲಸ ಎಲ್ಲ ನಾನೇ ಮಾಡ್ಬಿಟ್ಟಿದ್ದೀನಿ. ಎಣ್ಣೆಲಿ ಕಾಯಿಸೋದೇ ಕಷ್ಟ ನೋಡಿ. ಹಿಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡುತ್ತೆ, ಗೊತ್ತಾ? ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ, ಬಟ್ ನಿನ್ನೆ ಅಂತೂ ನೋಡಿ ಇವತ್ತು ಸ್ವಲ್ಪ ರೋಡೆಲ್ಲ ಒಣಗಿದೆ. ಹಾಗೆ ನೋಡಿ ನೇರಳೆ ಮರ ಯಾಕೋ ಕೊಂಬೆನೇ ಮುರಿದೋಗ್ತಾ ಇದೆ. ಅಲ್ಲೊಂದು ಕೊಂಬೆನೂ ಮುರಿದೋಗಿದೆ ನೋಡಿ, ಅದಿನ್ನ ಬಿದ್ದಿಲ್ಲ. ಯಾವಾಗ ತಲೆ ಮೇಲೆ ಯಾರ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಗಾಳಿಗೆ ಬಿದ್ದೋಗ್ತಾ ಇದೆ. ಈ ಮರ ಗಟ್ಟಿ ಇಲ್ಲ ಅನಿಸುತ್ತೆ. ಸೊ ಈಗ ಅಂತೂ ಚಳಿ ಅಂತೂ ಇದೆ. ಹಾಗಾಗಿ ನಮ್ಮ ಮನೇಲಿ ಬಜ್ಜಿ ಮಾಡ್ತಾ ಇದೀವಿ ನಾವು. ಹಾಗೆ ಫ್ರೆಂಡ್ಸ್, ಇವಾಗ ಟೇಸ್ಟ್ಗೆ ಅಂತ 1-2 ಮಾಡಿ ನೋಡಿದ್ವಿ, ಚೆನ್ನಾಗಿ ಬಂದಿತ್ತು. ಹಾಗಾಗಿ ಇವಾಗ ಚೂರು ಲೈಟ್ ಉಪ್ಪು ಬೇಕನ್ನಿಸ್ತು. ಪಿಂಚ್ ಉಪ್ಪು ಹಾಕಿ ಇವಾಗ ನಾವು ಬಜ್ಜಿನ ಮಾಡ್ತಾ ಇದ್ದೀವಿ. ಹತ್ರ ಇಟ್ಕೋ ಪಾತ್ರೆ, ಅದನ್ನ ಆ ಕಡೆ ಜರುಗಿಸು. ಸೊ ನೋಡಿ ನನ್ನ ಮಗಳು ಮಾಡ್ತಾ ಇದ್ದಾಳೆ ಬಜ್ಜಿ. ಹಂಗೆ ಕಷ್ಟ ಆಗುತ್ತೆ ಅಂತಲ್ಲ, ಮಕ್ಕಳು ಕೆಲಸ ಕಲೀಲಿ ಅಂತ. ಹುಷಾರಾಗಕ್ಕಮ್ಮ, ಎಣ್ಣೆ ಕೈ ಆಮೇಲೆ ಸುಟ್ಕೊಂಡ್ರೆ ಮಕ್ಳು ಕೆಲಸ ಕಲಿಯೋದು. ಗಾಡಿಯಲ್ಲಿ ಬಿದ್ರೇನೆ ಗಾಡಿ ಕಲಿಯೋಕ್ಕಾಗೋದು. ಸೈಕಲ್ಲು ಅಷ್ಟೇನೆ, ಬಿದ್ರೇನೆ ಕಲಿಯೋಕ್ಕಾಗೋದು. ನೋ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಬಜ್ಜಿ ಕಾರ್ಯಕ್ರಮ ಹೇಗಿತ್ತು ಅಂತಂದ್ಬಿಟ್ಟು. ಹಾಗೆ ಸುಮ್ಮನೆ ನಿಮ್ಮ ಜೊತೆ ಮಾತಾಡಿಕೊಂಡು ಒಂದು ವಿಡಿಯೋನ ಮಾಡಿದೆ. ಇದರಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ ಅಂತ ಅಂದ್ಕೊಂಬೇಡಿ, ಸುಮ್ಮನೆ ಒಂದು ಫನ್ಗೋಸ್ಕರ ಮಾಡಿದೆ ಅಷ್ಟೇ. ನಾನು ಯಾವ ಥರ ಮನೆಯಲ್ಲಿ ಇರ್ತೀನಿ ಅಥವಾ ನನ್ನ ಮಕ್ಕಳ ಜೊತೆ ಯಾವ ಥರ ನಾನು ಇರ್ತೀನಿ ಅಂತ ಅಂದ್ಬಿಟ್ಟು ತಿಳ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾತ್ರ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.